ನಮಸ್ತೆ ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲಿ ನಾನು ದೀಪದ ಬಗ್ಗೆ ಮಾಹಿತಿ ನೀಡಿದ್ದೇನೆ. ಆಕೃತಿ ಕಂಡು ಬಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಮಾಹಿತಿ ಕೊಡ್ತಿದ್ದೇನೆ ಅಂತ ಹೇಳಿದ್ರೆ, ನಿಮ್ಮ ದೀಪದಲ್ಲಿ ಯಾವ ಯಾವ ಆಕೃತಿ ಕಂಡು ಬರುತ್ತೆ ಆಯ್ತು, ಅದನ್ನು ನೀವು ಒಂದ್ಸಲ ಸರಿಯಾಗಿ ನೋಡಿ. ಯಾವ ಆಕೃತಿ ಬಂದರೆ ನಿಮಗೆ ಯಾವ ದೇವರ ಆಶೀರ್ವಾದ ಇದೆ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ. ನೋಡಿ, ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೇನೆ ಏನಂತ ಹೇಳಿದ್ರೆ, ದೇವರಿಗೆ ದೀಪ ಹಚ್ಚಲಿಲ್ಲ ಅಂತ ಹೇಳಿದ್ರೆ ದೇವರ ಪೂಜೆಗೆ ಫಲವೇ ಸಿಗುವುದಿಲ್ಲ ಅಂತ ಹೇಳ್ಕೊಂಡು. ನೀವು ಚಿಕ್ಕ ದೀಪ ಆದರೂ ಹಚ್ಚಲೇಬೇಕು ದೇವರ ಪೂಜೆ ಮಾಡುವಾಗ. ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮನ್ನು ದೇವರ ಜೊತೆಗೆ ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಮ ಸಂದೇಶವನ್ನು ದೇವರಿಗೆ ತಲುಪಿಸ್ತಾರೆ, ದೇವರ ಸಂದೇಶವನ್ನು ನಿಮಗೆ ತಲುಪಿಸ್ತಾರೆ ಆಯ್ತಾ. ಆ ದೀಪ ಅಷ್ಟು ಕೆಲಸ ಮಾಡುತ್ತೆ. ಅಂದರೆ ನೀವು ಭಕ್ತಿಯಿಂದ ಬೇಡ್ಕೊಳ್ಳುವಾಗ ದೇವರು ನಿಮಗೆ ಆಲಿಸ್ತಾ ಇದ್ದಾರಾ ಅಥವಾ ಆಲಿಸ್ತಾ ಇಲ್ವಾ, ಅಥವಾ ನಿಮ್ಮ ಇಷ್ಟ ದೇವರು ನಿಮ್ಮನ್ನು ಏನು ಮಾಡ್ತಾರೆ, ನಿಮ್ಮ ಭಕ್ತಿಗೆ ಉಂಟಲ್ಲ ಒಲ್ದಿದ್ದಾರಾ, ಅಥವಾ ನೀವು ಮಾತಾಡೋದು ಅಥವಾ ನೀವು ಬೇಡಿಕೊಂಡಿದ್ದು ದೇವರು ಕೇಳಿಸ್ಕೊಳ್ತಾ ಇದ್ದಾರಾ, ಅಥವಾ ನಿಮ್ಮನ್ನು ದೇವರು ನೋಡ್ತಾ ಇದ್ದಾರಾ ಅಂತ ಹೇಳ್ಕೊಂಡು ನಿಮ್ಮನ್ನು ತಿಳಿಬೇಕಲ್ವಾ. ಅದರ ಕಾರಣದಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ದೀಪದಲ್ಲಿ ಈ ರೀತಿಯ ಆಕೃತಿಗಳು ಕಂಡು ಬರುತ್ತೆ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಆಕೃತಿ ಬಂದರೆ ಯಾವ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಹೇಳ್ಕೊಂಡು ಫಸ್ಟ್ ತಿಳ್ಕೊಳ್ಳುವ. ಅದಕ್ಕಿಂತ ಮುಂಚೆ ಏನು ಹೇಳಬೇಕು ಅಂತ ಹೇಳಿದ್ರೆ, ತುಂಬ ಜನ ಹೇಳ್ತಾರೆ ಏನಂತ ಹೇಳಿದ್ರೆ, ನಾವು ತುಂಬ ದೇವರ ಪೂಜೆ ಮಾಡ್ತೇವೆ ಅಥವಾ ದೇವಸ್ಥಾನಗಳಿಗೆ ಹೋಗ್ತೇವೆ, ಆದರೂ ಕೂಡ ನಮಗೆ ಏನೂ ಕೂಡ ಫಲ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳುವವರು, ಒಮ್ಮೆ ನೀವು ಆಲೋಚನೆ ಮಾಡಿ ಏನಂತ ಹೇಳಿದರೆ, ನೀವು ಪಿತೃಗಳ ಕಾರ್ಯ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು. ಅಂದರೆ ಪಿತೃಗಳು ಅಂತ ಹೇಳಿದ್ರೆ 3 ತಲೆಮಾರಿನವರಿಗೆ ನೀವು ಏನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು ನೋಡಿ. ಯಾಕಂತ ಹೇಳಿದ್ರೆ, ಕೆಲವರು ಉಂಟಲ್ಲ ದೇವರ ಪೂಜೆ ಮಾತ್ರ ಮಾಡ್ತಾರೆ, ಪಿತೃಗಳನ್ನು ಮರೆತು ಬಿಡ್ತಾರೆ. ಪಿತೃಗಳನ್ನು ಮರೆತರೆ ಏನಾಗುತ್ತೆ ಅಂತ ಹೇಳಿದ್ರೆ, ಪಿತೃಗಳ ಶಾಪಕ್ಕೆ ಗುರಿಯಾಗಬೇಕು ಅಥವಾ ಪಿತೃದೋಷಕ್ಕೆ ಗುರಿಯಾಗಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಪಿತೃಗಳನ್ನು ಮರೆತರೆ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರು ಕೂಡ ನಿಮ್ಮ ಇಷ್ಟ ದೇವರಾಗಲಿ ಅಥವಾ ನಿಮ್ಮ ಕುಲದೇವರಾಗಲಿ ಅಥವಾ ನಿಮ್ಮ ಮನೆ ದೇವರಾಗಲಿ, ಯಾವ ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಸಿಗುವುದಿಲ್ಲ, ನಿಮಗೆ ಸಿಗಲಿಕ್ಕೆ ಕೂಡ ಬಿಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನಿಮಗೆ ಏನು ಮಾಡಿದರೂ ಕೂಡ ನಿಮಗೆ ಏಳಿಗೆ ಆಗ್ತಾ ಇಲ್ಲ, ನಮಗೆ ಕಷ್ಟದ ಮೇಲೆ ಕಷ್ಟ ಬರ್ತಾ ಉಂಟು ಅಂತ ಹೇಳ್ಕೊಂಡು ಹೇಳುವವರು, ಒಮ್ಮೆ ಪಿತೃಗಳ ಕಾರ್ಯ ಮಾಡ್ತಾ ಇದ್ದೀರಾ ಸರಿಯಾಗಿ, ವರ್ಷಕ್ಕೊಮ್ಮೆ ಅವರದ್ದು ಶ್ರಾದ್ದ ಮಾಡ್ತಾ ಇದ್ದೀರಾ ಅಥವಾ ಅವರಿಗೆ ಎಡೆ ಇಡುವ ಪದ್ಧತಿ ಇಡುವವರಾಗಿದ್ದರೆ ಅವರಿಗೆ ಎಡೆ ಇಡ್ತಿದ್ದೀರಾ, ಪ್ರತಿಯೊಂದು ಕ್ರಮವನ್ನು ಸರಿಯಾಗಿ ಆಚರಿಸ್ತಿದ್ದೀರಾ, ಅವರಿಗೆ ವರ್ಷಕ್ಕೆ 1 ಸಲ ಆದರೂ ನೆನಪು ಮಾಡ್ತಾ ಇದ್ದೀರಾ, ವರ್ಷಕ್ಕೆ ಒಮ್ಮೆ ಆದರೂ ನೀರನ್ನು ಕೊಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಫಸ್ಟ್ ನೋಡ್ಕೊಳ್ಳಿ. ಒಂದು ವೇಳೆ ಇದು ಯಾವುದು ಕೆಲಸ ನೀವು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ದೇವರ ಆಶೀರ್ವಾದ ಕೂಡ ಸಿಗುವುದಿಲ್ಲ. ಆದ್ರಿಂದ ಹೇಳ್ತಾ ಇರೋದು, ಇವಾಗ ಆಕೃತಿಯ ಬಗ್ಗೆ ತಿಳ್ಕೊಳ್ಳುವ. ಇವಾಗ ಮೊದಲನೇದು ಏನಂತ ಹೇಳಿದ್ರೆ, ಇವಾಗ ನೀವು ದೇವರಿಗೆ ದೀಪ ಹಚ್ಚಿದ್ದೀರಾ, ದೀಪದಲ್ಲಿ ಒಂದೇ ಒಂದು ಎಸಳಿನ ಇದು ಆಕೃತಿ ಬಂದಿದೆ. ಅಂದರೆ ಎಸಳಿನ ಹೂವಿನ ಆಕೃತಿ, 2 ಎಸಳು ಇಲ್ಲ, ಒಂದೇ ಒಂದು ಎಸಳಿನ ಹೂವಿನ ಆಕೃತಿ ಕಂಡು ಬಂದಿದ್ರೆ ಅಂತ ಹೇಳ್ಕೊಂಡು ಹೇಳಿದ್ರೆ, ಅದರ ಅರ್ಥ ಏನಂತ ಹೇಳಿದ್ರೆ, ನಿಮ್ಮ ಪಿತೃಗಳು ನಿಮ್ಮನ್ನ ಖುಷಿಯಾಗಿದ್ದಾರೆ, ನೀವು ಪಿತೃಗಳ ಕಾರ್ಯ ಎಲ್ಲ ಸರಿಯಾಗಿ ಮಾಡ್ತಾ ಇದ್ದೀರಾ, ಅದರಲ್ಲಿ ಯಾವುದೂ ಕೂಡ ತೊಂದರೆ ಇಲ್ಲ. ನಿಮ್ಮ ಇದು ಏನೇನು ಹೇಳ್ತಾರೆ, ನೀವು ಬೇಡ್ಕೊಂಡಿದ್ದುಂಟಲ್ಲ ಅದನ್ನು ಕೂಡ ಪಿತೃಗಳು ಕೂಡ ನಿಮಗೆ ಸಹಾಯ ಮಾಡ್ತಾರೆ. ಅಂದರೆ ಸರಿ ಆಗಲಿಕ್ಕೆ ಅಥವಾ ನಿಮ್ಮ ಕಷ್ಟ ಪರಿಹಾರ ಆಗಲಿಕ್ಕೆ ನಿಮ್ಮ ಸಂದೇಶವನ್ನು ಪಿತೃಗಳು ಕೂಡ ನಿಮ್ಮ ಸಂದೇಶವನ್ನು ದೇವರಿಗೆ ತಲುಪಿಸ್ತಾ ಇದ್ದಾರೆ. ಅಂದರೆ ಅವರಿಗೆ ಸಹಾಯ ಮಾಡಿ, ಅವರಿಗೆ ಕಷ್ಟದಿಂದ ಹೊರಗಡೆ ಬರುವ ಹಾಗೆ ಮಾಡಿ ಅಂತ ಹೇಳ್ಕೊಂಡು ದೇವರಿಗೆ ಪಿತೃಗಳು ಕೂಡ ಹೇಳ್ತಾ ಇದ್ದಾರೆ ನಿಮ್ಮ ಜೊತೆಗೆ ಅಂತ ಹೇಳ್ಕೊಂಡು ಅರ್ಥ. ಆದ್ರಿಂದ ಉಂಟಲ್ಲ, ಯಾವತ್ತಾದರೂ ನೀವು ದೇವರಿಗೆ ದೀಪ ಹಚ್ಚುವಾಗ ಒಂದು ಎಸಳಿನ ಹೂವು ಕಾಣಿಸಿದ್ರೆ ಉಂಟಲ್ಲ, ನಿಮ್ಮ ಪಿತೃಗಳು ನಿಮ್ಮಿಂದ ಖುಷಿಯಾಗಿದ್ದಾರೆ ಅಂತ ಹೇಳ್ಕೊಂಡು. ಇವಾಗ ಎರಡನೇದು ಏನಂತ ಹೇಳಿದ್ರೆ, ನೀವು ಇದನ್ನೆಲ್ಲ ಸರಿಯಾಗಿ ಅಬ್ಸರ್ವ್ ಮಾಡಿದರೆ ಮಾತ್ರ ನಿಮಗೆ ಗೊತ್ತಾಗೋದು. ನೀವು ದೇವರ ದೀಪ ಹಚ್ತೀರಲ್ವಾ, ಹಚ್ಚಿ ಆದ ನಂತರ ಉಂಟಲ್ಲ, ಒಂದು 10 ನಿಮಿಷ ದೇವರ ಮುಂದೆ ಕೂತ್ಕೊಂಡು ಆಮೇಲೆ ದೀಪವನ್ನು ನೋಡಿ, ಆವಾಗ ನಿಮಗೆ ಗೊತ್ತಾಗ್ತದೆ. ಬಿಟ್ಟರೆ ನೀವು ದೇವರ ದೀಪ ಹಚ್ಚಿ ಆಮೇಲೆ ಹೋಗುದು, ಆಮೇಲೆ ಸಾಯಂಕಾಲ ಆಗುವಾಗ ಪುನಃ ಬಂದು ದೇವರಿಗೆ ದೀಪ ಹಚ್ಚುವುದ್ರ ಪ್ರಯೋಜನ ಇಲ್ಲ. ದೇವರ ದೀಪವನ್ನು ಪದೇ ಪದೇ ನೀವು ಆಲಿದು ನೋಡ್ತಾ ಇರಬೇಕು. ಹಾಗೆ ನೋಡ್ತಾ ಇದ್ರೆ ಮಾತ್ರ ನಿಮಗೆ ದೇವರದ್ದು ಆಶೀರ್ವಾದ ಗೊತ್ತಾಗೋದು. ಬಿಟ್ಟರೆ ಬೆಳಿಗ್ಗೆ 1 ಸಲ ದೇವರ ಮುಖ ನೋಡಿ ಬರೋದು, ಸಾಯಂಕಾಲ 1 ಸಲ ನೋಡ್ಕೊಂಡು ಬರೋದು, ಅಷ್ಟರೊಳಗೆ ಶಾಂತವಾಗಿರುತ್ತೆ, ನಿಮಗೆ ಅದರಿಂದ ಏನು ಕೂಡ ಗೊತ್ತಾಗೋದಿಲ್ಲ ಆಯ್ತಾ. ಇವಾಗ ಎರಡನೇದು ಏನಂತ ಹೇಳಿದ್ರೆ, ಕೆಲವರು ದೇವರಿಗೆ ದೀಪ ಇಡ್ತಾರೆ ನೋಡಿ, ಅದರಲ್ಲಿ ಉಂಟಲ್ಲ ಸಿಂಹದ ಆಕೃತಿ ಅಥವಾ ಹುಲಿಯ ಆಕೃತಿ ಕಂಡು ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ. ಸರಿಯಾಗಿ ನೋಡಿ, ನಿಮಗೆ ಅದು ಶೇಪ್ ಕಾಣಿಸುತ್ತೆ, ಮುಖದ ಆಕೃತಿ ಅಥವಾ ಸಿಂಹದ ಅಥವಾ ಹುಲಿಯ ಮುಖದ ಆಕೃತಿ ಕಂಡು ಬರುತ್ತೆ ಅಂತ ಹೇಳ್ಕೊಂಡು. ಆ ರೀತಿ ಒಂದು ವೇಳೆ ಕಂಡು ಬಂದ್ರೆ ಏನಂತ ಹೇಳಿದ್ರೆ, ನಿಮಗೆ ದೇವಿಯ ಆಶೀರ್ವಾದ ಉಂಟು, ಮಾತಾ ರಾಣಿಯ ಆಶೀರ್ವಾದ ಉಂಟು ಅಂತ ಹೇಳ್ಕೊಂಡು ಅರ್ಥ ಆಯ್ತಾ. ಹೀಗೆ ಬಂದರೂ ಕೂಡ ಉಂಟಲ್ಲ, ನಿಮಗೆ ನೀವು ಇಷ್ಟಪಟ್ಟ ದೇವಿ ಆಗಲಿ ಅಥವಾ ನೀವು ಇಷ್ಟಪಟ್ಟ ದೇವತೆಯವರು ನಿಮ್ಮ ಪೂಜೆಗೆ ಪ್ರಸನ್ನರಾಗಿದ್ದಾರೆ, ನಿಮಗೆ ಸದ್ಯದಲ್ಲೇ ಶುಭವನ್ನು ಕೊಡ್ತಾರೆ ಅಂತ ಹೇಳ್ಕೊಂಡು ಅದರದ್ದು ಮಾಹಿತಿ. ಇವಾಗ ಮೂರನೇದು ಏನಂತ ಹೇಳಿದ್ರೆ, ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ದೀಪದಲ್ಲಿ ಉಂಟಲ್ಲ ಸೊಂಡಿಲಿನ ಆಕೃತಿ ಕಾಣಿಸುತ್ತೆ, ಇಲ್ಲ ಅಂತ ಹೇಳಿದ್ರೆ ಗಣೇಶನ ಮುಖದ ಆಕೃತಿ ಕಾಣಿಸುತ್ತೆ, ಇನ್ನೂ ಕೆಲವರಿಗೆ ಇಡೀ ಗಣೇಶನ ಆಕೃತಿಯೇ ಕಾಣಿಸುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ.
ಈ ರೀತಿ ಒಂದು ವೇಳೆ ಕಂಡು ಬಂದರೆ ನಿಮ್ಮ ಮನೆಯಲ್ಲಿ ದೇವರಿಗೆ ದೀಪ ಹಚ್ಚಿದ್ರಲ್ಲಿ ನೀವು ಯಾವುದೇ ಸಂಕಷ್ಟದಿಂದ ಇದ್ರೂ ಕೂಡ ಇನ್ನು ಮುಂದೆ ಉಂಟಲ್ಲ ನಿಮ್ಮ ಮನೆಯಲ್ಲಿ ಎಲ್ಲದೂ ಕೂಡ ಲಾಭವೇ ನಡೆಯುತ್ತೆ. ಯಾವ ಕಷ್ಟ ಕೂಡ ನಿಮ್ಮ ಮನೆಗೆ ಇರುವುದಿಲ್ಲ ಆಯ್ತಾ. ನಿಮ್ಮದು ನಷ್ಟ ಎಲ್ಲ ಹೋಗಿ ಇನ್ನು ಲಾಭ ಮಾತ್ರ ನಿಮಗೆ ಬರ್ತಾ ಇರುತ್ತೆ ಅಂತ ಹೇಳ್ಕೊಂಡು ಅರ್ಥ. ಹೀಗೆ ಕಂಡ್ರೂ ಕೂಡ ಉಂಟಲ್ಲ ನೀವೇನು ಮಾಡಿ ಅಂತ ಹೇಳಿದ್ರೆ ಗಣೇಶನ ಸ್ಮರಣೆ ಮಾಡಿ ಮತ್ತೆ ಗಣೇಶನಲ್ಲಿ ಹೇಳ್ಕೊಳ್ಳಿ ಏನಂತ ಹೇಳಿದರೆ, ನನಗೆ ನೀನು ಸೂಚನೆ ಕೊಟ್ಟಿದ್ದೀಯಾ ಆಯಿತಾ, ಈ ರೂಪದಲ್ಲಿ ಬಂದು ಇನ್ನು ಮುಂದೆ ನನಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ನನಗೆ ನಂಬಿಕೆ ಉಂಟು, ನನ್ನ ಕೆಲಸ ನಾನು ಮಾಡ್ತೇನೆ, ಫಲವನ್ನು ನಿನ್ನ ಮೇಲೆ ಬಿಡ್ತೇನೆ ಅಂತ ಹೇಳ್ಕೊಂಡು ಒಂದು ಸಲ ನಿಮ್ಮ ಕೆಲಸದ ಮೇಲೆ ಇದು ಮಾಡಿ ಆಯ್ತಾ. ಅವಾಗ ಏನಾಗುತ್ತೆ ಅಂತ ಹೇಳಿದರೆ ಖಂಡಿತ ನೀವು ಮಾಡುವ ಕೆಲಸಕ್ಕೆಲ್ಲದಕ್ಕೂ ಕೂಡ ಸಕ್ಸಸ್ ಸಿಗುತ್ತೆ. ಇವಾಗ 4ನೇದು ಏನಂತ ಹೇಳಿದರೆ 10 ದಳದ ಹೂವಿನ ಆಕೃತಿ ಬಂದರೆ ಆಯ್ತಾ. 1 ದಳದ ಹೂವಿನ ಆಕೃತಿ ಬಂದರೆ ನಾನು ಹೇಳಿದ್ದೇನೆ ಪಿತೃಗಳದ್ದು ಅಂತ ಹೇಳ್ಕೊಂಡು, 10 ದಳದ್ದು ಅದು ಹೇಗಿರ್ತದೆ ಅಂತ ಹೇಳ್ಕೊಂಡು ನಾನು ಫೋಟೋ ಕೂಡ ಹಾಕ್ತಾ ಹೋಗ್ತೇನೆ ಆಯ್ತಾ. ಮಧ್ಯದಲ್ಲಿ ನೀವು ಒಂದ್ಸಲ ನೋಡ್ತಾ ಹೋಗಿ, ಯಾಕಂತ ಹೇಳಿದ್ರೆ ಯಾವ ಶೇಪಲ್ಲಿ ಹೇಗಿರ್ತದೆ ಅಂತ ಹೇಳ್ಕೊಂಡು ಆವಾಗ ನಿಮಗೆ ಕೂಡ ಗೊತ್ತಾಗ್ತದೆ. ಆ ರೀತಿಯಲ್ಲಿ ಆಕೃತಿ ಕಂಡು ಬಂದರೆ ನಿಮ್ಮ ಮನೆಯಲ್ಲಿ ಸದ್ಯದಲ್ಲೇ ಹಣ ಬರುತ್ತೆ ಅಂತ ಹೇಳ್ಕೊಂಡು ಅರ್ಥ. ನೀವು ಯಾರಿಗೋ ಕೊಟ್ಟಿರಬಹುದು, ಆ ಹಣ ಬರ್ಬೋದು, ಅಥವಾ ನಿಮಗೆ ಮನೆಯಲ್ಲಿ ಉಂಟಲ್ಲ ಕೆಲಸಕ್ಕೆ ಹೋಗ್ತಿರ್ಬೋದು, ಆವಾಗ ಅದರಲ್ಲಿ ಕೆಲಸದಲ್ಲಿ ಪ್ರಮೋಷನ್ ಆಗಿ ಉಂಟಲ್ಲ ಜಾಸ್ತಿ ಪೇಮೆಂಟ್ ಬರುವಂತಹ ಕೆಲಸ ಸಿಗ್ಬೋದು, ಅಥವಾ ನೀವು ಇದು ಬಿಸ್ನೆಸ್ ಮಾಡುವವರು ಅಧಿಕ ಲಾಭ ಅಂದರೆ ಆ ತಿಂಗಳ ಲಾಭದಲ್ಲಿ ಜಾಸ್ತಿ ಆಗ್ಬೋದು. ಹೀಗೆ ಎಲ್ಲದೂ ಕೂಡ ನಡೆಯುತ್ತೆ ನಿಮಗೆ ಉಂಟಲ್ಲ, ಇದು ಹಣದ ಆಗಮನ ಆಗುವ ಸೂಚನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಒಂದು ಸಲ ಸರಿಯಾಗಿ ನೋಡಿ ನಿಮ್ಮ ಮನೆಯ ದೀಪದಲ್ಲಿ ಉಂಟಲ್ಲ 10 ದಳದ ಆಯ್ತಾ, 10 ದಳದ ಹೂವಿನ ಆಕೃತಿ ಬಂದಿದೆಯಾ ಅಂತ ಹೇಳ್ಕೊಂಡು. ಇವಾಗ 5ನೇದು ಏನಂತ ಹೇಳಿದ್ರೆ, ಕೆಲವರ ಮನೆಯಲ್ಲಿ ದೇವರ ದೀಪದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕತ್ತಿಯ ಆಕೃತಿ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ರೀತಿ ಕತ್ತಿಯ ಆಕೃತಿ ಬಂದರೆ ಏನಂತ ಹೇಳಿದರೆ, ನಿಮಗೆ ಯಾರಾದರೂ ತುಂಬ ಜನ ಶತ್ರುಗಳು ಕಾಟ ಕೊಡ್ತಾ ಇದ್ದಾರೆ, ನೀವು ಏಳಿಗೆ ಆಗಬಾರ್ದು ಅಂತ ಹೇಳ್ಕೊಂಡು ಕಾಯ್ತಾ ಇದ್ದಾರೆ ಅಂತ ಹೇಳ್ಕೊಂಡು, ಆದರೆ ಇನ್ನು ಮುಂದೆ ಆ ಶತ್ರುಗಳ ಕಾಟ ನಿಮಗೆ ಇರುವುದಿಲ್ಲ ಅಂತ ಹೇಳ್ಕೊಂಡು ಸೂಚನೆ ದೇವರು ನಿಮಗೆ ಕೊಡ್ತಾ ಇರೋದು. ಅಂದರೆ ನಿಮ್ಮ ಶತ್ರುಗಳನ್ನೆಲ್ಲ ನೀವು ನೋಡ್ಕೊಳ್ಳೋದು ಬೇಡ, ನಾನೇ ನೋಡ್ಕೊಳ್ತೇನೆ, ಅವರಿಗೆಲ್ಲರಿಗೂ ನಾನೇ ಬುದ್ಧಿ ಕಲಿಸ್ತೇನೆ ಅಂತ ಹೇಳ್ಕೊಂಡು ನಿಮಗೆ ಆ ರೂಪದಲ್ಲಿ ಸಿಗ್ತಾ ಇರುತ್ತೆ. ಆದ್ದರಿಂದ ಉಂಟಲ್ಲ ಇನ್ನು ಮುಂದೆ ನಿಮಗೆ ಆ ಥರ ಕಂಡು ಬಂದರೆ, ಅಂದರೆ ಕತ್ತಿಯ ರೂಪದಲ್ಲಿ ಅಥವಾ ತಲವಾರ್ ರೂಪದಲ್ಲಿ ಉಂಟಲ್ಲ, ನಿಮಗೆ ಆ ಥರ ಕಂಡು ಬಂದರೆ ಉಂಟಲ್ಲ ನಿಮ್ಮ ದೀಪದಲ್ಲಿ, ನಿಮಗೆ ಇನ್ನು ಶತ್ರುಗಳ ಕಾಟ ಇರುವುದಿಲ್ಲ ಅಂತ ಹೇಳ್ಕೊಂಡು ಅರ್ಥ. ಇವಾಗ 6ನೇದು ಏನಂತ ಹೇಳಿದರೆ, ನೋಡಲಿಕ್ಕೆ ಹೂವಿನ ರೂಪದಲ್ಲಿ ಇರ್ತದೆ, ಆದರೆ ನೀವು ನೋಡುವಾಗ ಉಂಟಲ್ಲ ಸರಿಯಾಗಿ ನೋಡುವಾಗ ಕಣ್ಣಿನ ಆಕೃತಿಯಲ್ಲಿ ಕಾಣಿಸ್ತಾ ಇರ್ತದೆ. ಈ ರೀತಿ ಅಂದರೆ 2 ಕಣ್ಣು ಆಯ್ತಾ ಕಾಣಿಸುವ ರೀತಿಯಲ್ಲಿ ನಿಮಗೆ ಕಂಡು ಬಂದರೆ ಉಂಟಲ್ಲ ದೇವರು ನಿಮ್ಮನ್ನು ಆಲಿಸ್ತಾ ಇದ್ದಾರೆ, ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ. ನೀವು ಉಂಟಲ್ಲ ಈ ರೀತಿ ಕಂಡು ಬಂದರೆ ಉಂಟಲ್ಲ ಸ್ವಲ್ಪ ಜಾಗ್ರತೆ ಆಗಿರಬೇಕು. ನಿಮ್ಮದು ಬಿಹೇವಿಯರ್ ಎಲ್ಲ ಉಂಟಲ್ಲ ಕೆಟ್ಟ ಬುದ್ಧಿ ಎಲ್ಲ ಇದ್ರೆ ಬಿಡಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಮೇಲೆ ದೇವರು ಕಣ್ಣಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ಅದರದ್ದು ಸೂಚನೆ ಆಯ್ತಾ. ಆದ್ದರಿಂದ ನೀವು ಸ್ವಲ್ಪ ಎಲ್ಲ ವಿಷಯದಲ್ಲಿ ಕೂಡ ಜಾಗ್ರತೆ ಆಗಿರಬೇಕು. ನೀವು ಕೆಟ್ಟದು ಮಾಡಿದರೂ ಕೂಡ ಅದಕ್ಕೆ ಅನುಭವಿಸ್ಬೇಕಾಗುತ್ತೆ, ನೀವು ಒಳ್ಳೆಯದು ಮಾಡಿದರೆ ಕೂಡ ಅದಕ್ಕೆ ಪುಣ್ಯವನ್ನು ಕೂಡ ದೇವರು ಕೊಡ್ತಾರೆ. ಆದ್ದರಿಂದ ಉಂಟಲ್ಲ ನಿಮ್ಮ ದೇವರ ದೀಪದಲ್ಲಿ ಉಂಟಲ್ಲ ಕಣ್ಣಿನ ಆಕೃತಿ ಬರ್ತಾ ಇರುವುದು. ಇವಾಗ 7ನೇದು ಏನಂತ ಹೇಳಿದರೆ, ತ್ರಿಶೂಲದ ಆಕೃತಿ ಕಂಡು ಬಂದರೆ ನಿಮ್ಮ ಮನೆಯ ದೇವರ ದೀಪದಲ್ಲಿ ಅದು ಏನರ್ಥ ಅಂತ ಹೇಳಿದರೆ ನಿಮಗೆ ಶಿವನ ಆಶೀರ್ವಾದ ಆಗಿದೆ ಅಂತ ಹೇಳ್ಕೊಂಡು. ಶಿವನ ಆಶೀರ್ವಾದ ಯಾರ ಮೇಲೆಲ್ಲ ಉಂಟು ನೋಡಿ, ಅವರಿಗೆ ಏನೆಲ್ಲ ಆಗುತ್ತೆ, ಅವರ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಹೇಳ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಸದ್ಯದಲ್ಲಿ ಶಿವರಾತ್ರಿ ಬರ್ತಾ ಉಂಟು. ಆದ್ದರಿಂದ ನಿಮಗೆ ಗೊತ್ತಾಗಬೇಕಲ್ಲ ನಿಮಗೆ ಶಿವನ ಆಶೀರ್ವಾದ ಉಂಟಾ ಇಲ್ವಾ ಅಂತ ಹೇಳ್ಕೊಂಡು, ಅದರಿಂದ ನಾನು ನೆಕ್ಸ್ಟ್ ಅದು ವಿಡಿಯೋ ಮಾಡ್ತೇನೆ. ಇವಾಗ ನಿಮಗೆ ಒಂದು ವೇಳೆ ಆಕೃತಿ ಕಂಡು ಬಂದರೆ, ತ್ರಿಶೂಲದ ಆಕೃತಿ ಕಂಡು ಬಂದರೆ ನಿಮಗೆ ಶಿವನ ಆಶೀರ್ವಾದ ಇದೆ. ಇವಾಗ 8ನೇದು ಏನಂತ ಹೇಳಿದರೆ, ಇದು ತುಂಬ ಕಡಿಮೆ ಜನರಿಗೆ ಕಾಣಲಿಕ್ಕೆ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಲ್ಲೂ ಕೂಡ ಕಾಳಿಯ ಆರಾಧಕರಿಗೆ ಮಾತ್ರ ಈ ಆಕೃತಿ ಕಂಡು ಬರುತ್ತೆ ಅಂತ ಹೇಳ್ಕೊಂಡು. ನೀವು ಯಾವ ಕಾಳಿಯನ್ನು ಬೇಕಾದರೆ ಆರಾಧನೆ ಮಾಡಿ ಆಯ್ತಾ. ಯಾಕಂತ ಹೇಳಿದರೆ ಕಾಳಿಯ ಹೆಸರಿನಲ್ಲಿ ತುಂಬ ದೇವರಿದ್ದಾರೆ ಆಯ್ತಾ. ಇವಾಗ ಇಲ್ಲಿ ಬೆಂಗಳೂರಲ್ಲಾದರೆ ಬಂಡೆ ಮಹಾಕಾಳಿ ಇದ್ದಾರೆ, ಅದೇ ರೀತಿಯಲ್ಲಿ ಒಂದೊಂದು ಊರಿನಲ್ಲಿ ಒಂದೊಂದು ದೇವರಿಗೆ ಕಾಳಿ ಇದು ಹೆಸರಿಂದ ಬರುವ ಹಾಗೆ ಹೆಸರು ಇರುತ್ತೆ. ಆ ಥರದ್ದು ಯಾವುದೇ ನೀವು ಭಕ್ತರಾಗಿದ್ರೂ ಕೂಡ ಆಯ್ತಾ, ಅಂತಹ ದೇವರ ಭಕ್ತರಾಗಿದ್ದರೆ ನಿಮಗೆ ನಿಮ್ಮ ದೇವರು ಏನುಂಟಲ್ಲ ನಿಮಗೆ ಉಂಟಲ್ಲ ನೋಡ್ತಾ ಇದ್ದಾರೆ, ನಿಮ್ಮ ಪೂಜೆಗೆ ಪ್ರಸನ್ನರಾಗಿದ್ದಾರೆ, ನಿಮ್ಮನ್ನು ಉಂಟಲ್ಲ ಎಷ್ಟು ಕಷ್ಟದಲ್ಲಿದ್ದರೂ ಕೂಡ ನಿಮ್ಮನ್ನು ಮೇಲೆ ತರ್ತಾರೆ ಆಯಿತಾ. ನಿಮ್ಮ ಕಷ್ಟಕ್ಕೆ ಪರಿಹಾರ ಸಿಗ್ತಾ ಇದೆ, ಇನ್ನು ನಿಮಗೆ ಕಷ್ಟ ಇರುವುದಿಲ್ಲ ನಿಮ್ಮ ಜೀವನದಲ್ಲಿ, ಬರೀ ಸುಖವೇ ಸಿಗುತ್ತೆ ಅನ್ನೋದಾದರೆ ಉಂಟಲ್ಲ ನಿಮಗೆ ದೀಪದಲ್ಲಿ ನಾಲಿಗೆಯ ಆಕಾರ ಕಂಡು ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದು ತುಂಬ ಜನರಿಗೆ ಕಂಡು ಬರೋದಿಲ್ಲ, ಕೆಲವರಿಗೆ ಮಾತ್ರ ಕಂಡು ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಒಂದು ವೇಳೆ ನಿಮಗೆ ಹೀಗೆ ಕಂಡು ಬಂದರೆ ಉಂಟಲ್ಲ ನೀವು ಕಾಳಿಯನ್ನು ಅಂದರೆ ನಿಮ್ಮ ಇಷ್ಟ ದೇವರನ್ನು ನೀವು ಒಂದು ಸಲ ಸ್ಮರಣೆ ಮಾಡಿಕೊಳ್ಳಿ, ಮತ್ತು ಒಂದು ಸಲ ಟ್ಯಾಂಕ್ಸ್ ಹೇಳಿ ಆಯಿತಾ. ನನ್ನನ್ನು ನೀನು ನೋಡಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು ಆಯಿತಾ, ಇದೇ ರೀತಿ ನನಗೆ ನಿಮ್ಮ ಆಶೀರ್ವಾದ
ಆಶೀರ್ವಾದ ಇರಲಿ, ನಾನು ಮಾಡುವ ಎಲ್ಲ ಕೆಲಸದಲ್ಲಿ ನನಗೆ ಯಶಸ್ಸು ಸಿಗಲಿ ಅಂತ ಅಂದ್ಕೊಂಡು ಆ ಕೂತಲ್ಲ ನಿಮಗೆ ಜಾಗದಲ್ಲಿ ಕಾಣಿಸ್ತದೆ ನೋಡಿ, ಆ ಕಾಣಿಸಿದ ಜಾಗದಲ್ಲೇ ಒಂದು ಸಲ ನೀವು ಅಲ್ಲೇ ಕಣ್ಣು ಮುಚ್ಕೊಂಡು ಬೇಡ್ಕೊಂಡ್ರೆ ಉಂಟಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಆಶೀರ್ವಾದ ಸಿಗುತ್ತೆ ದೇವ್ರದ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 9ನೇದು ಏನಂತ ಹೇಳಿದ್ರೆ, ಇದು ತುಂಬಾ ಜನರ ಮನೆಯಲ್ಲಿ ಕಾಣಿಸ್ಲಿಕ್ಕೆ ಸಿಗಬಹುದು. ಏನಂತ ಹೇಳಿದ್ರೆ ನಿಮಗೆ ಆ ದೀಪದಲ್ಲಿ ಉಂಟಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಹಾರ್ಟ್ ರೂಪದಲ್ಲಿ ಆಯ್ತಾ, ಹಾರ್ಟ್ ಶೇಪ್ ಅಲ್ಲಿ ನಿಮಗೆ ದೀಪ ಉರಿಯುವುದು ಕಾಣಿಸ್ತಾ ಇರುತ್ತೆ. ಅದ್ರದ್ದು ಉಂಟಲ್ಲ ಅದು ಏನ್ ಹೇಳ್ತಾರೆ, ಅದ್ರದ್ದು ಬತ್ತಿ ಉಂಟಲ್ಲ ಅದು ಹಾರ್ಟ್ ಶೇಪ್ ಅಲ್ಲಿ ಬಂದಿರುತ್ತೆ. ಈ ತರದಾಗಿದ್ರೆ ಏನಂತ ಹೇಳಿದ್ರೆ ನಿಮ್ಗೆ ಉಂಟಲ್ಲ ನಿಮ್ಮ ಭಕ್ತಿಗೆ ದೇವರು ಮೆಚ್ಚಿದ್ದಾರೆ ಆಯ್ತಾ. ನೀವು ಯಾವಾಗ ಪ್ರತಿದಿನ ದೀಪ ಇಡ್ತೀರ ನೋಡಿ, ಏನೆಲ್ಲ ಕೇಳ್ಕೊಳ್ತೀರ ನೋಡಿ, ಅದು ಒಳ್ಳೇದು ಕೇಳಿದ್ರು ಕೂಡ ನಿಮ್ಗೆ ಈಡೇರಿಸ್ತಾರೆ, ಕೆಟ್ಟದ್ದು ಕೂಡ ಕೇಳಿದ್ರು ಕೂಡ ಈಡೇರಿಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ದಯವಿಟ್ಟು ನೀವು ಕೆಟ್ಟದನ್ನು ಕೇಳಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಕೆಟ್ಟದನ್ನು ಕೇಳಿದ್ರು ಉಂಟಲ್ಲ ಇವತ್ತು ಬೇರೆಯವರಿಗೆ ಕೆಟ್ಟದಾಗ್ಬೋದು, ಆಮೇಲೆ ಮುಂದೆ ನಿಮ್ಗೆ ರಿಟರ್ನ್ ಆಗೋ ಚಾನ್ಸಸ್ ಇರ್ತದೆ. ಕರ್ಮ ಯಾವತ್ತು ಯಾರನ್ನು ಬಿಡುವುದಿಲ್ಲ. ಆದ್ರಿಂದ ನೀವು ಆದಷ್ಟು ದೇವರಲ್ಲಿ ಬೇಡ್ಕೊಳ್ಳುವಾಗ ಉಂಟಲ್ಲ ನಿಮ್ಮ ಬಗ್ಗೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಬೇಡ್ಕೊಳ್ಳಿ, ಬಿಟ್ರೆ ಬೇರೆಯವರಿಗೆ ಕೆಟ್ಟದಾಗ್ಲಿ ಅಂತ ಹೇಳ್ಕೊಂಡು ಯಾವ ಕಾರಣಕ್ಕೂ ಕೂಡ ಬೇಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಹಾಗೆ ಬೇಡ್ಕೊಂಡ್ರೆ ಅದು ಸ್ವಲ್ಪ ದಿನ ಬಿಟ್ಟು ನಿಮ್ಗೆ ಕೂಡ ತಾಗ್ತದೆ. ಆದ್ರಿಂದ ನಾನು ಹೇಳ್ತಾ ಇರೋದು. ಇವಾಗ 10ನೇದು ಏನಂತ ಹೇಳಿದ್ರೆ ತುಂಬಾ ಜನರಿಗೆ ಏನಾಗತ್ತಂತ ಹೇಳಿದ್ರೆ ಚಂದ್ರನ ಆಕೃತಿ ಕಂಡು ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಚಂದ್ರನ ಆಕೃತಿ ಕಂಡು ಬಂದ್ರೆ ಉಂಟಲ್ಲ ನಿಮ್ಗೆ ಏನು ಅರ್ಥ ಅಂತ ಹೇಳಿದ್ರೆ ನಿಮ್ಗೆ ನಿಮ್ಮ ಪೂಜೆಗೆ ಶಿವ ಪ್ರಸನ್ನರಾಗಿದ್ದಾರೆ, ಅದ್ರ ಜೊತೆಗೆ ಚಂದ್ರಗಂಟನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಉಂಟಲ್ಲ ಈ ತರ ಕಂಡು ಬಂದ್ರು ಕೂಡ ಶುಭ ಅಂತ ಹೇಳ್ಕೊಂಡು ಹೇಳ್ತಾರೆ. 11ನೇದು ನಿಮ್ಗೆ ಉಂಟಲ್ಲ 2 ಚಂದ್ರನ ಆಕೃತಿ ಕಂಡು ಬಂದ್ರೆ ಆಯ್ತಾ, 1 ಚಂದ್ರ ಅಲ್ಲ 2 ಚಂದ್ರನ ಆಕೃತಿ ಕಂಡು ಬಂದ್ರೆ ಅಂತ ಹೇಳಿದ್ರೆ ನಿಮ್ಗೆ ಪಿತೃಗಳ ಆಶೀರ್ವಾದ ಕೂಡ ಉಂಟು, ಅದ್ರ ಜೊತೆಗೆ ಶಿವನ ಆಶೀರ್ವಾದ ಕೂಡ ಉಂಟು. ಪಿತೃಗಳು ಮತ್ತೆ ಶಿವನು ಇಬ್ಬರು ಸೇರಿಕೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಒಳ್ಳೇದಾಗುವ ಹಾಗೆ ಮಾಡ್ತಾರೆ, ಅದು ಕೂಡ ಸೂಚನೆ ನೀಡ್ತಾ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 12ನೇದು ಆಯ್ತಾ, ಗುಲಾಬಿ ದಳದ ರೀತಿಯಲ್ಲಿ ನಿಮ್ಗೆ ಕಂಡ್ರೆ ಅಂದ್ರೆ ಹೀಗೆ ಬಂದು ಗೊಂಚಲು ಗೊಂಚಲು ತರ ಇರ್ತದೆ ನೋಡಿ, ಆ ತರದ್ದು ಕಂಡು ಬಂದ್ರೆ ನಿಮ್ಗೆ ಏನು ಅರ್ಥ ಅಂತ ಹೇಳಿದ್ರೆ ಲಕ್ಷ್ಮಿಯ ಆಶೀರ್ವಾದ ಆಗಿದೆ ಆಯ್ತಾ, ನಿಮ್ಮ ಪೂಜೆಗೆ ಲಕ್ಷ್ಮಿ ಮೆಚ್ಚಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 14ನೇದು ನಿಮ್ಗೆ ಒಂದು ವೇಳೆ ತಾವರೆ ಹೂವದ ರೂಪದಲ್ಲಿ ಅಥವಾ ಕಮಲದ ಹೂವಿನಲ್ಲಿ ರೂಪದಲ್ಲಿ ಉಂಟಲ್ಲ ಅಥವಾ ಲೋಟಸ್ ತರ ನಿಮ್ಗೆ ಉಂಟಲ್ಲ ನಿಮ್ಮ ದೀಪ ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ನಿಮ್ಮ ಪ್ರೀದು ಆಶೀರ್ವಾದ ಉಂಟಲ್ಲ ಬರೇ ಲಕ್ಷ್ಮಿದು ಮಾತ್ರ ಅಲ್ಲ, ಲಕ್ಷ್ಮಿಯ ಜೊತೆಗೆ ನಾರಾಯಣನ ಆಶೀರ್ವಾದ ಕೂಡ ನಿಮ್ಮ ಮನೆಯ ಮೇಲಿದೆ. ಲಕ್ಷ್ಮಿ ಮತ್ತೆ ನಾರಾಯಣ ಇಬ್ಬರು ಕೂಡ ನಿಮ್ಮ ಮನೆಗೆ ಬಂದು ವಾಸ ಮಾಡ್ತಾರೆ, ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾರೆ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ. ತುಂಬಾ ಜನರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರದ್ದು ಕಂಡು ಬರುವುದಿಲ್ಲ, ತಾವರೆ ಹೂವಿನ ಆಕೃತಿ ತುಂಬಾ ಕಡಿಮೆ ಮನೆಯಲ್ಲಿ ಈ ತರ ಬರುತ್ತೆ ಆಯ್ತಾ. ಆದ್ರಿಂದ ಉಂಟಲ್ಲ ಒಂದು ವೇಳೆ ನಿಮ್ಮ ಮನೆಯಲ್ಲಿ ನೀವು ಹಚ್ಚಿದ ದೀಪದಲ್ಲಿ ತಾವರೆಯ ಇದು ಹೂ ಉಂಟಲ್ಲ ಹೇಗೆ ಅರಳಿರ್ತದೆ ನೋಡಿ, ಅದೇ ರೀತಿಯಲ್ಲಿ ನಿಮ್ಗೆ ದೀಪ ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾರೆ ಅಂತ ಹೇಳ್ಕೊಂಡು ಅದು ಸೂಚನೆ ನೀಡ್ತಾ ಇರೋದು. ಇವಾಗ 15ನೇದು ಏನಂತ ಹೇಳಿದ್ರೆ ನಿಮ್ಮ ದೀಪದಲ್ಲಿ ಓಂ ಆಕೃತಿ ಕಾಣಿಸ್ತಾ ಇದ್ರೆ ನೀವು ಅದು ಜ್ವಾಲೆಯಲ್ಲಿ ಬೇಕಾದ್ರೆ ಆಗಿರ್ಬೋದು ಅಥವಾ ಇದರಲ್ಲಿ ಕೂಡ ಅಂದ್ರೆ ಬತ್ತಿಯಲ್ಲಿ ಕೂಡ ಆಗಿರ್ಬೋದು, ಓಂ ಆಕೃತಿ ಕಂಡು ಬರ್ತಾ ಇದ್ರೆ ನಿಮ್ಗೆ ಉಂಟಲ್ಲ ನೀವು ಜಾತಕದಲ್ಲಿ ಏನಾದರೂ ತೊಂದರೆ ಇದೆ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ನೀವು ತುಂಬಾ ಅನುಭವಿಸ್ತಿದ್ದೀರಾ ಅಂತ ಹೇಳ್ಕೊಂಡು ಆದ್ರೆ ಅದೆಲ್ಲ ಸರಿಯಾಗುತ್ತೆ. ನಿಮ್ಗೆ ಯಾವ ಜಾತಕದಲ್ಲಿ ಸಮಸ್ಯೆ ಇದ್ರೂ ಕೂಡ ಅದ್ರದ್ದು ಮುಕ್ತಿ ಸಿಗುತ್ತೆ ಆಯ್ತಾ. ಶಿವನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಆಯ್ತಾ. ಶಿವನು ಒಂದು ಸಲ ಉಂಟಲ್ಲ ಕೈ ಹಿಡಿದ್ರೆ ಯಾರನ್ನೂ ಕೂಡ ಕೈ ಬಿಡುವುದಿಲ್ಲ. ತುಂಬಾ ಪರೀಕ್ಷೆ ಮಾಡಿ ಕಷ್ಟ ಕೊಟ್ಟು ಭಕ್ತರನ್ನು ಪರೀಕ್ಷೆ ಮಾಡ್ತಾರೆ ಶಿವ. ಅದ್ರ ನಂತರ ನಿಮ್ಗೆ ಸುಖ ಕೊಡ್ತಾರೆ. ಆದ್ರೆ ಸುಖ ಒಂದು ಸಲ ಕೊಟ್ಟ ನಂತರ ವಾಪಸ್ ಅದನ್ನು ತಗೊಳ್ಳೋದಿಲ್ಲ. ಆದ್ರಿಂದ ಉಂಟಲ್ಲ ನಿಮ್ಗೆ ಓಂ ಆಕೃತಿ ಕಂಡು ಬಂದ್ರೆ ಉಂಟಲ್ಲ ನಿಮ್ಗೆ ಏನು ತೊಂದರೆ ಇದ್ರೂ ಕೂಡ ಅದು ಸಮಸ್ಯೆ ಎಲ್ಲದೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ಕೊಂಡು ಅದರದ್ದು ಸೂಚನೆ. ಅದೇ ರೀತಿಯಲ್ಲಿ ನಿಮ್ಗೆ ಕೊಳಲಿನ ಆಕೃತಿ ಕಂಡು ಬಂದ್ರೆ ಕೃಷ್ಣನ ಆಶೀರ್ವಾದ ಆಗಿದೆ ಅಂತ ಹೇಳ್ಕೊಂಡು, ಗದೆಯ ಆಕೃತಿ ಕಂಡು ಬಂದ್ರೆ ನಿಮ್ಗೆ ಏನು ಆಂಜನೇಯನ ಆಶೀರ್ವಾದ ಇದೆ ಅಂತ ಹೇಳ್ಕೊಂಡು, ಅದೇ ರೀತಿಯಲ್ಲಿ ಡಮರುನ ಆಕೃತಿ ಕಂಡು ಬಂದ್ರೆ ತುಂಬಾ ಜನರಿಗೆ ಡಮರಿನ ಆಕೃತಿ ಕಂಡು ಬರುತ್ತೆ. ಆದ್ರೂ ಶಿವ ಭಕ್ತರ ಅಲ್ಲ ಅಂತ ಹೇಳಿದ್ರು ಕೂಡ ಕಂಡು ಬರುತ್ತೆ. ಯಾಕಂತ ಹೇಳಿದ್ರೆ ನೀವು ಒಂದು ಸಲ ಆಲೋಚನೆ ಮಾಡಿ, ನೀವು ದಿನಕ್ಕೆ ಒಂದು ಸಲ ಆದ್ರೂ ಶಿವನನ್ನು ಸ್ಮರಣೆ ಮಾಡ್ಕೊಂಡಿರ್ತೀರ ಆಯ್ತಾ. ಒಬ್ಬೊಬ್ಬರಿಗೆ ಒಂದೊಂದು ದೇವರ ಆಶೀರ್ವಾದ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಎಲ್ಲರಿಗೂ ಕೂಡ ಒಂದೇ ದೇವರು. ಇವಾಗ ನಿಮ್ಮ ಮನೆಯಲ್ಲಿ ಒಂದು ದೇವರನ್ನು ನೀವು ಪೂಜೆ ಮಾಡ್ತಿದ್ದೀರ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಅಷ್ಟೂ ಜನರಿಗೂ ಕೂಡ ಆ ದೇವರದ್ದು ಸಹಾಯ ಸಿಗ್ತದೆ ಅಂತ ಹೇಳ್ಕೊಂಡಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ದೇವರು ಸಹಾಯ ಮಾಡ್ತಾ ಇರ್ತಾರೆ. ಅದರಲ್ಲಿ ಉಂಟಲ್ಲ ನಿಮ್ಗೆ ಶಿವನ ಕೂಡ ಆಶೀರ್ವಾದ ಉಂಟು ಅಂತ ಹೇಳ್ಕೊಂಡು ಅರ್ಥ. ಅದರಿಂದ ನಿಮ್ಗೆ ಡಮರಿನ ಆಕೃತಿ ಕಂಡು ಬರ್ತಾ ಇರುತ್ತೆ. ಹೀಗೆ ಆಕೃತಿ ಕಂಡು ಬಂದ್ರೆ ಏನ್ ಮಾಡಿ ಅಂತ ಹೇಳಿದ್ರೆ ಪ್ರತಿ ಸೋಮವಾರ ಉಂಟಲ್ಲ ಶಿವನ ದೇವಸ್ಥಾನಕ್ಕೆ ಹೋಗುವುದನ್ನು ತಪ್ಪಿಸಬೇಡಿ.
ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿಲ್ಲ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.